ಆ ಮಾಹಿತಿ ಹಕ್ಕುದಾರ ಮೇಲೆ ಒಂದು ವಿಜಿಲೆನ್ಸ್ ಆಗಬೇಕು. ಅದು ಅವ್ರ ಆಸ್ತಿ ಪಾಸ್ತಿನೂ ಸಹ ಇವತ್ತು ತನಿಖೆ ಆಗಬೇಕು. ಅಂದಾಗ ಅವ್ರು ನಿಜವಾಗಿ ಮಾಹಿತಿ ಹಕ್ಕುದಾರರು ಅಥವಾ ಸರ್ಕಾರವನ್ನ, ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಮಾಹಿತಿ ಹಕ್ಕುದಾರರು ಭಾಳ ಆಗಿದ್ದಾರೆ. ಇದಕ್ಕೆ ಒಂದು ರೀತಿ ಕಂಟ್ರೋಲ್ ತರುವಂಥ ಕಾನೂನನ್ನು ರಾಜ್ಯದಲ್ಲಿ ಜಾರಿ ಮಾಡಬೇಕು. ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು, ಬಲವಾದ ಕಾರಣ ಇರಬೇಕು. ಈ ರಸ್ತೆ ಸರಿ ಇಲ್ಲ, ಹಾಕ್ಲಿ. ಇಡೀ ಒಂದು ವಾರ್ಡಿನ, ಬಸವೇಶ್ವರರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಅಡಿ ಬರೋದಿಲ್ಲ. ಮಾಹಿತಿ ಹಕ್ಕು ಹೋರಾಟಗಾರರು ದುಡ್ಡು ಮಾಡ್ತಾ ಇದ್ದಾರೆ. ಆರ್ಟಿ ಆಕ್ಟಿವಿಸ್ಟ್ಗಳು ಬೆದರಿಕೆ ಹಾಕಿ ಸುಲಿಗೆ ಮಾಡ್ತಿದ್ದಾರೆ. ಇದು ನಾನು ಹೇಳ್ತಿಲ್ಲ, ಸದನದಲ್ಲಿ ಆಗುತ್ತಿರುವಂತಹ ಚರ್ಚೆ. ಚುಕ್ಕಿ ಗುರುತಿನ ಸಂಖ್ಯೆ 644 ಶ್ರೀಯುತ ಶ್ರೀಮಾನ್ ಶ್ರೀ MLAಗಳಾದ ಕೌಜಲಗಿ ಮಾಂತೇಶ್ ಬೈಲವಂಗಲ ಇವರು ಸದನದಲ್ಲಿ ಬೇರೆ ಏನು ಕೇಳೋಕ್ಕೆ ಪ್ರಶ್ನೆ ಉಳಿದೆ ಈ ಪ್ರಶ್ನೆನ ಕೇಳ್ತಿದ್ದಾರೆ. ಸ್ವಾಮಿ, RTI ಆಕ್ಟಿವಿಸ್ಟ್ಗಳು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ದಾರೆ, ತುಂಬ ಆಸ್ತಿಗಳನ್ನು ಮಾಡಿದ್ದಾರೆ, ಪಾಪ ಯಾರಿಗೂ ಪಾಲ್ ಕೊಡ್ತಾ ಇಲ್ಲ, ಹೆಂಗೆ ಏನು ಮಾಡೋಣ? ಒಂದು ಕೆಲಸ ಮಾಡೋಣ, RTI ಆ್ಯಕ್ಟನ್ನೇ ನಿಷೇಧ ಮಾಡೋಣ, ಅಥವಾ ಸ್ವಲ್ಪ ಸಾಧ್ಯವಾದರೆ ಕರೆಕ್ಷನ್ ಮಾಡಿ ಅವರಿಗೆ ದಂಡ ಹಾಕೋದು, 2 ರೂಪಾಯಿ ಇರೋದನ್ನ 10 ರೂಪಾಯಿ ಮಾಡೋದು, ಇಂತಹ ಕುತಂತ್ರಗಳನ್ನು ಪ್ಲ್ಯಾನ್ ಮಾಡೋದಕ್ಕೆ ಸದನವನ್ನು ಯೂಸ್ ಮಾಡ್ತಾ ಇದ್ದಾರೆ. ಸ್ವಾಮಿ, ನಿಮಗೊಂದು ಗೊತ್ತಿದೆಯಾ, ಸದನ ಒಂದು ಚಿಂತಕರ ಚಾವಡಿಯಾಗಬೇಕಾಗಿತ್ತು. ದುರಾದೃಷ್ಟ ಎಲ್ಲ ಅಜ್ಞಾನಿಗಳು ಅಲ್ಲಿ ಕುಂತ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ. ಬುದ್ಧಿಗೇಡಿಗಳು ಕಾಯ್ದೆ ಏನು ಹೇಳುತ್ತೆ, ಕಾಯ್ದೆ ಏನು ನಾವು ಕೊಡಬೇಕು, ಪಾರದರ್ಶಕತೆಯನ್ನು ತರಬೇಕು, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಇದಕ್ಕೇನು ಮಾಡೋಣ ಅನ್ನೋದು ಬೇಕಿಲ್ಲ. ಯಾವುದೇ ಕಾಯ್ದೆಯಲ್ಲಿ ಪ್ರೋಸ್ ಇರುತ್ತೆ, ಕಾನ್ಸ್ ಇರುತ್ತೆ. ಅಂದರೆ ಒಂದು ನೆಗೆಟಿವ್ ಇರ್ತದೆ, ಒಂದು ಪಾಸಿಟಿವ್ ಇರ್ತದೆ. ಸ್ವಾಮಿ, ನೀವು RTI ಕಾಯ್ದೆಯನ್ನು ರಿಲೀಸ್ ಮಾಡಿದಾಗ ಅದರೊಳಗೆ ಒಂದು ನೆಗೆಟಿವ್ ಇದೆ, ಒಂದು ಪಾಸಿಟಿವ್ ಇದೆ. ಕೆಲವರು ದುಡ್ಡು ಮಾಡ್ತವ್ರೆ, ಆದರೆ ಎಷ್ಟೋ ಜನ ಹೋರಾಟಗಾರರು ನಿರಂತರವಾಗಿ ಸಮಾಜದ ಪರಿವರ್ತನೆಯಲ್ಲಿ ತೊಡಗಿಕೊಂಡು RTI ಮೂಲಕ ನಿಮಗೆ ಎಷ್ಟೋ ಭ್ರಷ್ಟಾಚಾರಗಳನ್ನು ಹೊರಹಾಕಿದ್ದಾರೆ. ನಾನು ಒಬ್ಬ RTI ಆಕ್ಟಿವಿಸ್ಟ್ಗಳು, ನನ್ನ ಹತ್ರ ಬನ್ನಿ, ನನ್ನ ಆಸ್ತಿಯನ್ನು ನಿಮ್ಮ ಮುಂದೆ ಇಡ್ತೀನಿ, ನನ್ನ ಇನ್ಕಮನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ನೀವು ಹೇಳ್ತಾ ಇದ್ದೀರಲ್ಲ, ಆ ಮಾತು ನನಗೂ ಅನ್ವಯಿಸುತ್ತದೆ. ನಾನಿವತ್ತು ತುಂಬ ನಿಷ್ಕೃಷ್ಟವಾಗಿ ಹೇಳ್ತಾ ಇದ್ದೀನಿ. ಬುದ್ಧಿಗೇಡಿ ಮಾತುಗಳಿವು. ಆ ಯಪ್ಪ ಹೇಳ್ತಾರೆ, ಯತ್ನಾಳು 5 ಜನ ಮುಸ್ಲಿಮು ಅದೇ ಮಕ್ಕಳು ಮಾಡ್ಕೊಂಡ್ರೆ ದುಡ್ಡು ಕೊಡ್ತೀನಿ ಅನ್ನೋರು, ಸಾರ್ ಬನ್ನಿ ತೋರಿಸ್ತೀನಿ, ಆಸ್ತಿ ತೋರಿಸ್ತೀನಿ, ಕಾರ್ ತೋರಿಸ್ತೀನಿ ಅಂತ. ಹೌದು, ಆಸ್ತಿ ತೋರಿಸ್ತೀರಿ, ಕಾರ್ ತೋರಿಸ್ತೀರಲ್ಲ, ನೀವು ಯಾವತ್ತಾದರೂ ಅವ್ರ ಮನೆಗೆ EDಯನ್ನು ಕಳಿಸ್ಬೇಕಾಯ್ತು, ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಕಳಿಸ್ಬೇಕಾಯ್ತು, ರೈಡ್ ಮಾಡಬೇಕಾಯ್ತು, ಜೈಲ್ಗೆ ಹಾಕ್ಸ್ಬೇಕಾಗಿತ್ತು, ಅಥವಾ ಪಾರದರ್ಶಕತೆ ಮಾಡಬೇಕು. ಇವತ್ತು ನಿಮ್ಗೆ ಏನು ಚುಚ್ತಿದೆ ಅಂತ ಹೇಳ ನಾನು. ನಿಮಗೆ ಚುಚ್ತಾ ಇರೋದು ಪಾಪ ಕಾಂಟ್ರಾಕ್ಟ್ಗಳು ನಿಮಗೆ ಕಿಕ್ ಬ್ಯಾಕ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಈ ಟ್ರಾನ್ಸ್ಪರೆನ್ಸಿ ಲೆಕ್ಕದಲ್ಲಿ RTI ಆಕ್ಟಿವಿಸ್ಟ್ಗಳು ಅರ್ಜಿ ಹಾಕಿ ನಿಮ್ಮನ್ನ ಸಮಾಧಾನ ಮಾಡ್ತಾವ್ರೆ. ಸೊ ನಿಮ್ಗೆ ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಅಯ್ಯಯ್ಯೋ, ನಮ್ಮನ್ನು ತಿನ್ನಕ್ಕೆ ಬಿಡ್ತಿಲ್ವಲ್ಲ, ಈ ನನ್ನ ಮಕ್ಳಿಗೆ ಏನಾದರೂ ಮಾಡಬೇಕಲ್ಲ ಅಂತೇಳಿ ಸದನದಲ್ಲಿ ಚರ್ಚೆ ಮಾಡ್ತೀರಿ. ನಾಚಿಕೆ ಆಗಲ್ವಾ ನಿಮಗೆ? ಇನ್ನು ಸುರೇಶ್ ರಾಜಾಜಿನಗರ MLA ಹೇಳ್ತಾರೆ, ಅಯ್ಯೋ ಸಾರ್, ಏನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗಿಗೆ RTI ಹಾಕ್ತಾರೆ ಅಂತ. ಯಾಕೆ ಹಾಕ್ಬಾರ್ದ? ಬೆಂಗಳೂರಲ್ಲಿ ನಿಮಗೆ ಸುಚಲಿತವಾಗಿ ಒಂದು ಗಾಳಿ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಬರಲಿ ಅಂತೇಳಿ ಬೈಲಾ ಡಿಸೈನ್ ಮಾಡೋದು, ಅಥವಾ ನಿಮಗೆ ಪ್ಲಾನ್ ಅಪ್ರೂವಲ್ ಕೊಡೋದು. ಆದರೆ ಆ ಪ್ಲಾನ್ ಅಪ್ರೂವಲನ್ನು ಧಿಕ್ಕರಿಸಿ ಬೇಕಾಬಿಟ್ಟು ಮನೆ ಕಟ್ತಾ ಇದ್ರಲ್ಲ, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಒದ್ದಾಡ್ತಾ ಇದೆಯಲ್ಲ, ಇದನ್ನ ನೀವು ತಡಿಬೇಕಾಗಿತ್ತು. ಅದು ಬಿಟ್ಬಿಟ್ಟು ನನ್ನ ಕ್ಷೇತ್ರದಲ್ಲಿ ಪಾಪ ಕಟ್ಕೊಳ್ಳೋ ಮನೆ ಹೆಂಗೆ ಬೇಕಂಗೆ ಕಟ್ಕೋ, ಯಾವ ಸೆಟ್ ಬ್ಯಾಕ್ ಬಿಡಬೇಡ ಅಂತ ಹೇಳ್ತಿರಲ್ಲ ಸುರೇಶ್ ಕುಮಾರ್ ಅವರೇ. ಅದನ್ನ ಬರಬೇಕು ಅಂತಾನೆ RTI ಆಕ್ಟಿವಿಸ್ಟ್ಗಳು ಪಣ ತೊಟ್ಟು ನಿಂತಿರೋದು. ಪ್ರತಿ ವಾರ್ಡಲ್ಲಿ ಚೆಕ್ ಮಾಡ್ತಾರೆ. ಹೌದಾ, ದುಡ್ಡು ಮಾಡ್ತಾ ಇದಾರ ರೀ, FIR ಮಾಡಿಸಿ, ಅವ್ರನ್ನ ತಗೊಂಡೋಗಿ ಜೈಲಲ್ಲಿ ಹಾಕಿ, ಅವನ್ನ RTI ಇಂದ ಬ್ಯಾನ್ ಮಾಡಿ. ಯಾವುದೋ 21 ಜನ ಅರ್ಜಿದಾರರನ್ನ ಕ್ಷುಲ್ಲಕ ಕಾರಣ ಕೊಟ್ಟು ಕರಪ್ಟ್ KIC ಆಫೀಸರ್ಸು ಅವ್ರನ್ನ ಬ್ಯಾನ್ ಮಾಡಿರೋದು. ಇದನ್ನ ಸದನದ ಮುಂದೆ ಗೌರವದಿಂದ, ಗರ್ವದಿಂದ ಪ್ರೊಡ್ಯೂಸ್ ಮಾಡ್ಕೊಂತೀರಾ? ಏನೋ ನಾವು 21 ಜನ ಅರ್ಜಿದಾರರನ್ನ ಬ್ಲಾಕ್ ಮೇಲ್ ಮಾಡಿಬಿಟ್ಟಿದ್ದೀವಿ. ಬ್ಲಾಕ್ ಲಿಸ್ಟ್ ಮಾಡಿದ್ರಲ್ಲ, ಬ್ಲಾಕ್ ಲಿಸ್ಟ್ ಯಾಕೆ ಮಾಡಿದ್ದೀರಿ ಗೊತ್ತಾ? ಜಾಸ್ತಿ ಅರ್ಜಿ ಹಾಕ್ತಾನೆ ಅಂತ ಅವನು ಭ್ರಷ್ಟಾಚಾರಿ ಅಂತ ಹಾಕಿಲ್ಲ, ಅವನು ಯಾರ ಹತ್ರನೂ ರೋಲ್ ಕಾಲ್ ಮಾಡಿದ್ದಾನೆ ಅಂತ ನೀವು ಹಾಕಿಲ್ಲ. ನೀವು ಹಾಕಿರೋದೇನಕ್ಕೆ, ಜಾಸ್ತಿ ಅರ್ಜಿ ಹಾಕ್ತಾನೆ ಅಂತ 21 ಜನನ ಬ್ಲಾಕ್ ಲಿಸ್ಟಲ್ಲಿ ಮಾಡಿರೋದು. ಇದು ನಿಮ್ಮ ಸಾಧನೆಯಲ್ಲ. ನಿಮಗೆ ನಿಜವಾಗೂ ನೈತಿಕತೆ ಇದ್ದರೆ ಸರ್ಕಾರದಲ್ಲಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೊಲಗಿಸಿ ಪಾರದರ್ಶಕತೆಯನ್ನು ತನ್ನಿ.
RTI ಕಾಯ್ದೆಯಲ್ಲಿ ಫಸ್ಟ್ ಇಂಪ್ಲಿಮೆಂಟೇಷನ್ ಏನು ಗೊತ್ತಾ, 41A and 41B. ಇದೇನು ಅಂತ ನಿಮಗೆ ಗೊತ್ತಿರಲ್ಲ. ಇದು ಸೆಕ್ಷನ್ 4 and 41A and B. ಈ ಆರ್ಟಿಕಲ್ ಪ್ರಕಾರ ಸ್ವಯಂ ಘೋಷಿತ ವರದಿಯನ್ನ ನೀವು ಅವರವರ ವೆಬ್ಸೈಟ್ ಅಲ್ಲಿ ಅವರವರ ಇಲಾಖೆಯಲ್ಲಿ ಹಾಕೊಬೇಕಾಗಿತ್ತು. ಇದರಿಂದ 50% ಟ್ರಾನ್ಸ್ಪರೆನ್ಸಿ ಬರುತ್ತೆ. ಇದನ್ನೆಲ್ಲ ಕೇಳಕ್ ಹೋಗ್ಬೇಡಿ ಪಾಪ, ನಿಮಗೆ ಅದಕ್ಕೆ ಜ್ಞಾನ ಇಲ್ವಲ್ಲ, ಓದಿಲ್ವಲ್ಲ. ಅಜ್ಞಾನಿಗಳನ್ನೊಂದು ಏನಾದರೂ ಮಾತಾಡಿದ್ರೆ ಅದಕ್ಕೆ ಚಿಂತನೆ ಇರಬೇಕು, ಸಮಾಜದ ಬಗ್ಗೆ ಜವಾಬ್ದಾರಿ ಇರಬೇಕು. ಅದನ್ನು ಬಿಟ್ಟು ಸದನದ ಸಮಯವನ್ನು ವೇಸ್ಟ್ ಮಾಡಿಕೊಂಡು ಅಮಾಯಕರನ್ನು ಬಲಿ ಇಟ್ಕೊಂಡು ಉತ್ತಮವಾದ ಸಮಾಜವನ್ನು ಕಟ್ಟುವಂತಹ RTI ಆಕ್ಟಿವಿಸ್ಟ್ಗಳ ಮೇಲೆ ಹೋಗ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಈ ಕೂಡಲೇ ಆ ಸದನದಲ್ಲಿ ಇದನ್ನ ಡಿಲೀಟ್ ಮಾಡಬೇಕು ಅಂತೇಳಿ ನಮ್ಮೆಲ್ಲ RTI ಆಕ್ಟಿವಿಸ್ಟ್ಗಳ ಒತ್ತಾಯ. ಹಾಗೂ ಇಂತಹ ಭ್ರಷ್ಟಗಳೇನಿದಾರಲ್ಲ, ಕೌಜಲಗಿ ಇರ್ಬೋದು, ಯತ್ನಾಳ್ ಇರ್ಬೋದು, ಸುರೇಶ್ ಅವರು ಇರ್ಬೋದು, ಇನ್ನು ಯಾರ್ಯಾರು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದಾರಲ್ಲ, ಇವರು ಇಷ್ಟು ಆಸ್ತಿಗಳನ್ನು ಆಚೆ ತನ್ನಿ. ಈ ಕೌಜಲಿಗೆ ಅವರು 2023 ಒಂದು FIR ಆಗಿದೆ. ಏನು ಗೊತ್ತಾ ಒಂದು FIR? IPC 171E. ಹಂಗೆ ಅಂದರೆ ಭ್ರಷ್ಟಾಚಾರದ ಹಣವನ್ನು ಒಬ್ರು ಕೈ ಕೊಡ್ತಿದ್ದಾಗ FIR ಆಗಿರೋದು. ಇದಕ್ಕಿಂತ ನಾಚಿಕೆಗೇಡಿದ್ಯಾ? ನೀವೇ ಒಂದು FIR ಮಾಡಿಸ್ಕೊಂಡು ಭ್ರಷ್ಟಾಚಾರ ಮಾಡಿ, ಯಾರೋ ಪಾಪ ಯಾರು ಭ್ರಷ್ಟಾಚಾರನೂ ಮಾಡಿಲ್ಲ, ಅದಕ್ಕೆ ಎವಿಡೆನ್ಸು ಇಲ್ಲ. ವೆರಿ ಕ್ಲಿಯರ್ ಆಗಿ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದಾರೆ, ನಿಮ್ಗೆ ಓದ್ಕೊಳ್ಳಿ. ಒಂದು ಸರ್ಕಾರಿ ಅಧಿಕಾರಿಗಳ ದೂರಿಲ್ಲ, ಒಬ್ಬ RTI ಆಕ್ಟಿವಿಸ್ಟ್ಗಳು ದುಡ್ಡು ಇಸ್ಕೊಂಡಿರೋದಕ್ಕೆ ದಾಖಲಾತಿ ಇಲ್ಲ. ನೀವು KIC ಅವರಿಗೆ ದುಡ್ಡು ಕೊಟ್ಟಿದ್ದೀರೋ ಏನು ಮಾಡಿದಿರೋ ಗೊತ್ತಿಲ್ಲ. ಅಲ್ಲಿರುವಂತಹ ಕಮಿಷನರು ಟ್ರಾಪ್ ಆದ್ರಲ್ಲ, ಗೊತ್ತಾ ಯಾರು ಟ್ರಾಪ್ ಆದ್ರು ಅಂತ? ಮಾನ್ಯ ಕರ್ನಾಟಕ ಮಾಹಿತಿ ಆಯುಕ್ತ ಟ್ರ್ಯಾಪ್ ಆಗಿರುತ್ತು. ಅಂತಹ ಟ್ರ್ಯಾಪ್ ಅಂತಹ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳು ಬ್ಯಾನ್ ಮಾಡಿರೋ 21 ಜನದ ಬಗ್ಗೆ ಮಾತಾಡ್ತೀರಾ ನೀವು? ವೀಕ್ಷಕರೇ, ಇದಿಷ್ಟು ನಮ್ಮ ನೋವು. ಇಲ್ಲಿರುವಂತಹ RTI ಆಕ್ಟಿವಿಸ್ಟ್ಗಳಿಗೆ ನಾನು ಹೇಳೋದು ಒಂದೇ ಒಂದು ಮಾತು, ದಯಮಾಡಿ ಇಂತಹ ಭ್ರಷ್ಟರಿಗೆ ಬುದ್ಧಿ ಕಲಿಸ್ಬೇಕು. ತೆಗಿರಿ ಅವರ ಅಕೌಂಟ್ಗಳನ್ನು. myNeta.com ಹೋಗಿ ನೋಡಿ, ಅವರು ಡಿಕ್ಲೇರ್ ಮಾಡಿರುವಂಥ ಅಸೆಟ್ಗಳನ್ನು, ಅವ್ರ ಮೇಲಿರುವಂಥ FIRಗಳನ್ನು, ಅವರು ಮಾಡಿರುವಂತಹ ಪ್ರಾಪರ್ಟಿ ಆಸ್ತಿಗಳನ್ನು, ಅವರು ಕಳೆದ 10 ವರ್ಷದಿಂದ ಏನು ಆಸ್ತಿ ಇರ್ತದೆ ಅದು ಹೆಂಗೋ ಏಕಾಏಕಿ 100x ಬೆಳೆದ್ಬಿಡ್ತದೆ. ಹೆಂಗೆ ಬೆಳೀತದೆ ರೀ? ಹೆಂಗೆ ಬೆಳೆಯುತ್ತೆ? ಒಬ್ಬ ನಾರ್ಮಲ್ ಬಡವ, ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ಅವ್ನು ಬೆಳೆಯೋಕ್ಕಾಗದೇ ಇರೋದು ಇವ್ರದ್ದು ಮಾತ್ರ ಹೆಂಗೆ ಬೆಳೆಯುತ್ತೆ? ಯಾಕಂದರೆ ಕೋಟಿ ಲೆಕ್ಕದಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಮೊದಲು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಹೋರಾಟಗಾರರು ಇವರಿಗೆ ಸಂಬಂಧಪಟ್ಟಂತಹ ಸರ್ಕಾರದ ಅನುದಾನಗಳನ್ನು ಆಚೆ ತೆಗೆದು ಚೀಮಾರಿ ಹಾಕುವಂತಹ ಪ್ರಯತ್ನ ನಾವು ಮಾಡಬೇಕು. ಧನ್ಯವಾದ. ಹಾಗೂ ವಿಜಯವಾಹಿನಿಯನ್ನು ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ಫಾಲೋ ಮಾಡಿ. ಧನ್ಯವಾದ. ಹಣಕಾಸು ಸಂಬಂಧ, ವೃತ್ತಿ ಮತ್ತು ಜೀವನದ ಇತರೆ ವಿಷಯಗಳಲ್ಲಿ ನೀವು ತೊಂದರೆಗಳಿಗೆ ಸಿಲುಕಿಕೊಂಡಿದ್ದೀರಾ? ಪ್ರೀತಿ ಪಾತ್ರರಿಂದ ಅಥವಾ ನಿರ್ದಿಷ್ಟ ವ್ಯಕ್ತಿಯಿಂದ ಮೋಸ ಹೋಗಿದ್ದೀರಾ? ಅದರಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೀರಾ? ನಮಸ್ಕಾರ, ನಾನು ಬಲರಾಮ್ ನಮ್ರತ, ಸಂಸ್ಕೃತಿ ಥೆರಪಿ ಹಾಗೂ ಹೀಲಿಂಗ್ ಕ್ಲಿನಿಕ್ನ ಮನೋಶಾಸ್ತ್ರಜ್ಞೆ, ಸಂಸ್ಥಾಪಕಿ ಮತ್ತು ಹೀಲರ್. ನಮ್ಮನ್ನು ಸಂಪರ್ಕಿಸಿ. ಸಂಸ್ಕೃತಿ ಥೆರಪಿ ಮತ್ತು ಹೀಲಿಂಗ್ ಕ್ಲಿನಿಕ್, ಕೋರಮಂಗಲ. ಇಲ್ಲಿಗೆ ಭೇಟಿ ನೀಡಿ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.